वसंत न्यूज में स्वागत है आपका। मैं हूं सरदार। धारवाड़ जिले हुबळई का निरंजन मठ यानी कि महानगर पालिका का एक सदस्य, अब वहां पर उनकी बेटी नेहा मठ का मर्डर हो गया खुलेआम कॉलेज में स्नेहा मठ का। अब उस पर दिन दहाड़े ही फयाज ने मर्डर कर दिया। अब ये सारे कर्नाटक में इतना धूम मच गया ताकि यहाँ वहां पर ताकि अब आंदोलन भी शुरू हो गया। अब यहाँ पर ताकि उनके पिता का यही कहना है ताकि ऐसे लोगों को सख्त सख्त सजा दिया जाए। तो इसी पर राजनीति में अब कुछ लोग बीजेपी के जाने माने नेता यही कहने लगे ऐसे गुंडागर्दियों को खत्म कर देना चाहिए ताकि दरअसल मिटा देना चाहिए। यानी कि अब सिद्धरामैया सरकार आने के बाद दिन दहाड़े ही खून खराबा कर्नाटक में शुरू हो गया। पहले तो बीजेपी सरकार थी, ऐसा कभी नहीं हुआ था, मगर अब दिन दहाड़े यहाँ वहां पर खून खराबा कर्नाटक में खुलेआम होने लग गए हैं। बीजेपी के जाने माने नेता कांग्रेस पक्ष पर उनको यही आरोप किया गया। तब उन्होंने टीवी चैनलों पर कांग्रेस के जाने माने नेता लोग यही कहने लगे उनका ये पर्सनल मामला है, ताकि ये प्रेमी का मामला है, ताकि उस वजह से ये खून खराबा हो गया। अब उस पर राजनीति चलने लग गई। उन्होंने भी ये कहा। अब तो यहाँ पर विजयपुर शहर में यहाँ पर जाने माने वहां पर इधर उधर लीडर भी सब ऐसे ही कहने लगे, बहुत सारे लोग, ताकि जब बीजेपी सरकार थी यहाँ पर खून खराबा बिल्कुल ही नहीं था, अब यहाँ पर भी खून खराबा शुरू हो गया है। तब उस पर रमेश जिगजिनी ने भी इसी पर उन्होंने भी यही कहा, जब अपनी सरकार थी ऐसा नहीं हो पाया था वहां पर भी, मगर अब बहुत सारे यहाँ वहां पर कर्नाटक में जब कांग्रेस सरकार आने के बाद खून खराबा होने लगा। ये सच बात है, रमेश जिगजिनी ने मीडिया के सामने कहा गया। अब तो यहाँ पर कहीं सवाल जवाब करने लग गए, तो अब ज्यादा से ज्यादा विजयपुर शहर में ही खून खराबा होने लग गया है। ताकि आखिर वजह तो इतनी बड़ी नहीं थी, मगर छोटे मोटे बातों को यहाँ पर डॉनगिरी बनना बहुत लोगों को खुजली हो गई है, ताकि इसीलिए बनने जाते हैं मगर कुछ ही दिनों में खत्म हो जाते हैं। मगर उस पर रमेश जिगजिनी का यही कह दिए, बहुत सारे लीडर भी अब राजनीति में यही कहने लग गए, जब कांग्रेस सरकार बन गई है खून खराबा शुरू हो गया है। अब क्या कहते हैं, अब रमेश जिगजिनी उन्हीं की जुबान से सुनाएंगे एक रिपोर्ट में। फोटो घर बराबर ನೋಡ್ರಿ ಸರ್ ಅದಕ್ಕೆ ಮಾಡಕತ್ತಿಲ್ಲ ನೀವು ನಾಳೆ ಹಿಂಗೆ ನಮಗೆ ನೀವು ಎರಡನೇ ನಾಮಪತ್ರ ಸಲ್ಲಿಸಿನ ಹೇಳ್ರಿ ಮೊನ್ನೆ ಒಂದು ಎರಡನೇ ಹಂತದಾಗ ನಾಮಪತ್ರ ಕೊನೆಯ ದಿನ ಇವತ್ತು ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಿದ್ರಿ. ಹೌದು. ಏನು ವಾಸ್ತು ನಾ ಎಲ್ಲಿ ಕೇಳಕ್ಕೆ ಹೋಗುದಿಲ್ಲಪ್ಪ. ಆದರೆ ಇವತ್ತು ಆದ್ರೆ 12 ಗಂಟೆ ಬಂದದ್ದು ಉದ್ದೇಶ ಏನು ಅಂದ್ರೆ 12 ಗಂಟೆ ತನಕ
ಯಾವಾದ್ರಿ ಅದು ನಿಮ್ಮ ರಾವು ಕಾಲ ಇತ್ತು ಅಂತ ಹೇಳಿ ಬಂದಿಲ್ಲ. ಈಗ 12 ಗಂಟೆ ಆದಮೇಲೆ ಬಂದು 2ನೇ ಸಲ ನಾಮಪತ್ರ ನಾನು ಸಲ್ಲಿಸಿದ್ರೆ ನಮ್ಮ ಎಲ್ಲ ಮಿತ್ರರ ಜೋಡಿ ಮಾಜಿ ಶಾಸಕರ ಜೊತೆ ಬಂದು 2ನೇದ್ದು ಮಹಿಳಾ ಘಟಕದ್ದು ಹೇಳಿರ್ಬೇಕಲ್ಲ, ಮಹಿಳಾ ಘಟಕದ್ದು ಅವರು 2ನೇದ್ದು ಅವರು ಬಂದು ಕೊಟ್ಟಾರ. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳಿ ನಿಮ್ಮ ಮುಖಂಡ ಆರೋಪ ಮಾಡ್ತಿದ್ದಾರೆ. ಹುಬ್ಬಳ್ಳಿಯ ಕಾರ್ಪೊರೇಟ್ ಮಗಳ ಕೊಲೆ ವಿಚಾರವಾಗಿ, ಮಗಳ ಕೊಲೆ ವಿಚಾರದಲ್ಲಿ ಅದು ಆದದ್ದಂತೂ ನಿಮಗೆಲ್ಲರಿಗೂ ಗೊತ್ತದ. ಆ ವಿಚಾರದಲ್ಲಿ ನಾವು ಭಾಳ ಅನ್ಯಾಯ ಅದು ಏನ್ರಿ, ಭಾಳ ಅನ್ಯಾಯ ಅದು. ಅದನ್ನು ಇದನ್ನ ಏನು ಘಟನೆ ಆಗ್ಯದ ಅದನ್ನು ನಾನು ಖಂಡನೆ ಮಾಡ್ತೀನಿ. ಸಿದ್ದರಾಮಯ್ಯ ಹೇಳ್ತಾರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಲ್ಲ, ಅದರ ವೈಯಕ್ತಿಕವಾಗಿರ್ಬೋದು ಅದಕ್ಕೆ ನಡೆದಿದೆ ಅಂತ ಹೇಳ್ತಾರೆ. ಎಷ್ಟು ಹಗಲ್ ರಸ್ತೆ ಮೇಲೆ ಅಲ್ಲಿ ನೋಡ್ರಿ, ಹಗಲ್ ರಸ್ತೆ ಮೇಲೆ ಅಲ್ಲ ಆಗ್ಯದಲ್ರಿ, ಹಗಲ್ದ ಆಗಿಲ್ಲ. ಮತ್ತು ಇದೇನು ಕಾನೂನು ಸುವ್ಯವಸ್ಥೆ ಅದ? ಅವ್ರಿಗೆ ಪ್ರಶ್ನೆ ನಾ ಕೇಳ್ತೀನಪ್ಪ, ಪ್ರಧಾನಮಂತ್ರಿಗಳಿಗೆ, ಇದು ನಿಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಹಗಲ ದರೋಡೆ ಆಗ್ಯದ, ಅದು ಗೊತ್ತಿರಂಗಿಲ್ಲ ನಿಮ್ಗೆ? ಗೊತ್ತಿಲ್ಲ. ಹಗಲ ಕೊಲೆ ಆದದ್ದು ರಾತ್ರಿ ಏನ್ರೆ ದರೋಡೆ ಆಗಲಿ, ರಾತ್ರಿ ಕೊಲೆ ಆಗಲಿ, ಅದು ಬಿಟ್ಟು ಮಧ್ಯ ಹಗಲದ ಈ ರೀತಿ ಆದ್ರೆ ಖಂಡನೆ ಅಲ್ಲ, ಖಂಡನೆ ಮಾಡ್ಬೇಕಾಗ್ತದ. ನಾವು ಕಾನೂನು ಸುವ್ಯವಸ್ಥೆ ಹದಗೆಟ್ಟದ, ಹೌದು, ಸಂಪೂರ್ಣ ಹದಗೆಟ್ಟದ. ಸರ್, ಮೋದಿಗೆ ಜಿಂದಾಬಾದ್ ಅನ್ನೋರು ಅಪ್ಪನಿಗೆ ಹುಟ್ಟಿಲ್ಲ ಅಂತ ಚಿಂತಕ ಮಹೇಶ್ ಚಂದ್ರಗುರು ಹೇಳಿದ್ರು. ನೋಡ್ರಿ, ಅವ್ರಿಗೆ ಮೊನ್ನೆನೇ ಹೇಳಿಲ್ಲ ನಾವು? ಮೋದಿ ಅವ್ರಿಗೆ ಈ ರೀತಿ ಹೇಳಿದವ್ರು ಕಪಾಳಿಗೆ ಹೊಡಿರಿ ಅಂತ ಹೇಳವ್ರು, ನೀವು ಕಪಾಳಿಗೆ ಹೊಡಿರಿ ಅಂತ ನಾವು ಹೇಳಿದ್ದೇವಪ್ಪ ನಮ್ಮ ಕಾರ್ಯಕರ್ತರು. ಏನು ಎಲ್ಲ ಇದೆ ಸರಿ ಬಾಡಿ ಭಾಳ ಕೆಳಮಟ್ಟದ್ದು ಇದು. ಇವರೆಲ್ಲ ಹೇಳೋದು ಭಾಳ ಕೆಳಮಟ್ಟದ್ದು. ಹಿಂದೆ ಎಂದರೆ ಇಂಥವು ಆಗಿದ್ವಾ? ಇಂಥವು ಎಂದೂ ಆಗಿಲ್ಲ. ಇದೇ ಸಿದ್ದರಾಮಯ್ಯನ ಕಾಲಕ್ಕೆ ಈ ರೀತಿ ನಡೆದವ ಅಷ್ಟೇ. ಅದೇ ಅವ್ರ ತಲೆ ಸರಿ ಐತಿಲ್ಲ ಗೊತ್ತಿಲ್ಲಪ್ಪ, ನೀವೇ ಕೇಳಿ. ಯಾವ್ದ್ರಿ? ಹಾಂ, ಫ್ಯಾಕ್ಟ್ರಿ ಅಲ್ಲಿ ಮದವಾಯಿ ತಾಂಡ ಒಂದೈತ್ರಿ, ಒಂದು ಫ್ಯಾಕ್ಟ್ರಿ ಇದೆ. ಟೈರ್ ಸುಟ್ಟು ತಂತಿ ತೆಗೆದು ಕೆಮಿಕಲ್ ರೆಡಿ ಮಾಡ್ತಾರೆ. ಹೊಗೆ ಬಂದ ಇವ್ರಿಗೆ ರಕ್ತ ಹೊಡಿದು, ಆಮೇಲೆ ಅಬಾರ್ಷನ್ಸ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು ಆಗ್ತದೆ. ಅದನ್ನ ಬಂದ್ ಮಾಡಿಸ್ರಿ, ಇಲ್ಲದ್ರೆ ನಾವು ಮತದಾನ ಬಹಿಷ್ಕಾರ ಆಗ್ತೀವಿ ಅಂತ. ಆಯ್ತು, ನೋಡಂತ ತೋರು ವಿಚಾರ ಮಾಡೋಣ. ಅದು ನೋಡ್ರಿ, ಕೆಲಸ ನಮ್ಮ ಅಧಿಕಾರಿಗಳು. ಮತ್ತು ಅವ್ರಿಗೆ ಅದು ಇದ್ರೆ ಅದು ಕ್ರಮ ತಗೋಬೇಕು. ನೀವು ಈ ಓಟಿಗೆ ಇದಕ್ಕೂ ಏನು ಸಂಬಂಧ ಅದ ಹೇಳ್ರಿ ನೋಡೋಣ. ಓಟ್ ಹಾಕಂಗೆ ಆಗಬೇಕು, ಅಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ತಗೋತಾರೆ. ಸೂಚನೆ ಕೊಡ್ತೀರಿ ಅಲ್ರಿ, ಇಲೆಕ್ಷನ್ ಕ್ಯಾಂಡಿಡೇಟ್ ಅಲ್ರಿ, ಈಗ ನಾವು ಕ್ಯಾಂಡಿಡೇಟ್ ಆಗಿ ಸೂಚನೆ ಕೊಡ್ಲಕ್ಕೆ ಬರ್ತದ? ನೀವೇ ಹೇಳ್ರಿ ನೋಡೋಣ. ಅಲ್ರಿ, ಮತವಾದ ಪ್ರಯತ್ನ ಮಾಡ್ತೀವಿ, ವಿನಂತಿ ಮಾಡ್ಕೋತೀನಪ್ಪ. ಹೆಂಗ ಅವನ್ ತಲೆ ಕೆಟ್ಟದ್ರಿ ನಿಮ್ಮ ಎಂ ಬಿ ಪಾಟೀಲ್ದು. ಅದಕ್ಕೆ ಕಾರಣ ಏನು ಅಂದ್ರೆ ಸೋಲ್ತೇವೆ ಅನ್ನೋದು 100ಕ್ಕೆ 100 ಅವ್ರಿಗೆ ಗ್ಯಾರಂಟಿ ಆಗ್ಯದ. ಅದಕ್ಕೆ ಅವ್ರು ಹೇಳ್ಕೊತ ಹೊಂಟಾರ. ಅದಕ್ಕೆ ನಾನೇನು ಹೆಚ್ಚಿಗೆ ಹೇಳೋದು, ಇದಕ್ಕಿಂತ ಹೆಚ್ಚಿಗೆ